ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ನಂದಿಯಲ್ಲಿ, ಕನ್ನಡ ಅಧ್ಯಾಪಕರು, ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವಮೊಗ್ಗ. ಮಕ್ಕಳೇ, ಎಲ್ಲರೂ ಕೂಡ ಖುಷಿಯಾಗಿದ್ದೀರಲ್ವಾ? ಓಕೆ, ಈಗ ನಿಮಗೆ ಒಂದು ಚಟುವಟಿಕೆ ಏನಪ್ಪ ಅಂದರೆ, ನಾವೊಂದು ಒಗಟು ಹೇಳ್ತೀನಿ, ಆ ಒಗಟನ್ನು ಬಿಡಿಸ್ಬೇಕು. ಏನು ಒಗಟಪ್ಪ ಅಂದರೆ, ಸರಿಯಾಗಿ ಕೇಳಿಸ್ಕೋಬೇಕು ನೀವೆಲ್ಲರೂ, ಜಾಣ ಮಕ್ಕಳು ನೀವೆಲ್ಲ. ನೋಡಿ, ಒಗಟು ಹೇಳ್ತೀನಿ. ನನಗೆ 2-3 ಮುಳ್ಳು ಇದೆ. ನನಗೆ 2-3 ಮುಳ್ಳು ಇದೆ, ಆದರೆ ಯಾರಿಗೂ ಚುಚ್ಚೋದಿಲ್ಲ. ಯಾರಿಗೂ ಚುಚ್ಚೋದಿಲ್ಲ. ನಡೀತಾನೇ ಇರ್ತೀನಿ, ನಾನು ನಡೀತಾನೆ, ಆದರೆ ಯಾರಿಗೂ ಚುಚ್ಚೋದಿಲ್ಲ. ಆದರೆ ಕಾಲಂತೂ ನೋವಾಗೋದೇ ಇಲ್ಲ. ಹಾಗಾದರೆ ನಾನು ಯಾರು ಹೇಳ್ತೀರಾ? ನನಗೆ 2-3 ಮುಳ್ಳು ಇದೆ, ಆದರೆ ಯಾರಿಗೂ ಚುಚ್ಚೋದಿಲ್ಲ. ನಾನು ಸದಾ ನಡೀತಾ ಇರ್ತೀನಿ, ಆದರೆ ನನ್ನ ಕಾಲು ನೋಯೋದೇ ಇಲ್ಲ. ಹಾಗಾದರೆ ನಾನು ಯಾರು ಅಂತ ಹೇಳ್ತೀರಾ? ವಿಚಾರ ಮಾಡಿ. ಅದಲ್ವಾ, 2-3 ಮುಳ್ಳು ಇದ್ದಾವಂತೆ, ಕಾಲಿಗೆ ಚುಚ್ಚೋದಿಲ್ಲಂತೆ, ಸದಾ ನಡೀತದಂತೆ, ಆದರೆ ಕಾಲು ನೋಯೋದಿಲ್ಲಂತೆ. ಹಾಗಾದ್ರೆ ಏನಿರ್ಬೋದು ಮಕ್ಕಳೇ? ಅದಲ್ವಾ, ಜಾಣ ಮಕ್ಕಳು ನೀವೆಲ್ಲ ಉತ್ತರ ಗೊತ್ತಾಯ್ತು ಅಂತ ಅನಿಸುತ್ತೆ ಅಲ್ವಾ? ವೆರಿ ಗುಡ್, ಶಬಾಷ್ ಮಕ್ಕಳೇ. ಅದಲ್ವಾ, ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಗಡಿಯಾರ ಅಲ್ವಾ ಮಕ್ಕಳೇ? ಗಡಿಯಾರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಇದೆ. ನೋಡಿ ಮಕ್ಕಳೇ, ಗಡಿಯಾರ ಅಂತ ನಮಗೆ ನೆನಪಾಗುತ್ತೆ ಸಮಯ. ನೋಡಿ, ಟೈಮ್ ಈಸ್ ವೆರಿ ಫಾಸ್ಟ್. ಆ ಸಮಯಕ್ಕೆ ತಕ್ಕಂತೆ ನಾವೆಲ್ಲ ಏನಾಗಬೇಕು ಅಂದರೆ ಇವತ್ತಿನ ದಿವಸ ಹೊಂದಿಕೊಳ್ಬೇಕಾದ್ರೆ ಹೋದ ಸಮಯ ಮತ್ತೆ ನಮಗೆ ಸಿಗೋದಿಲ್ಲ. ಹಾಗಾಗಿ ಇದ್ದಂಥ ಸಮಯದಲ್ಲಿ ನಾವೆಲ್ಲ ಕಲಿಯುವ ಕೆಲಸವನ್ನು ಮಾಡಬೇಕಾಗಿದೆ. ಹೀಗೆ ನಾವು ಮಕ್ಕಳೇ, ಸಾಧಕನಿಗೆ ಸಾಧನೆಯನ್ನು ಮಾಡಬೇಕೆಂಬ ಹಂಬಲವಿದ್ದಾಗ ಆತ ಏನನ್ನಾದರೂ ಕೂಡ ಸಾಧನೆಯನ್ನು ಮಾಡ್ತಾನೆ. ನಾನು ಸಾಧಕ, ನಾನು ಸಾಧಕ, ಅವನಿಗೆ ಸಾಧನೆ ಮಾಡಬೇಕು ಅಂತಕ್ಕಂಥ ಛಲ ಬೇಕು. ಆ ಛಲ ಇದ್ದಾಗ ಮಾತ್ರ ಆತ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಹೀಗೆ ಸಾಧನೆ ಮಾಡಿದಂತಹ ಸಾಕಷ್ಟು ವ್ಯಕ್ತಿಗಳನ್ನು ನಾವೇನಂತಂದರೆ ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾವು ನೀವೆಲ್ಲರೂ ಕೂಡ ಕಾಣ್ತೇವೆ. ನಾವು ಉದಾಹರಣೆಗೆ ನೋಡೋದಾದರೆ 8ನೇ ತರಗತಿಯಲ್ಲಿ ಸಾರ್ಥಕ ಬದುಕಿನ ಸಾಧಕ ಎಂದೇ ಹೆಸರಾದಂತಹ ಡಿ.ವಿ. ಗುಂಡಪ್ಪರವನ್ನು ನೋಡ್ತಾ ಇದ್ದೇವೆ. ಅವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಇವತ್ತಿಗೂ ಕೂಡ ನಮ್ಮ ನಿಮ್ಮ ಬಾಯಿಗಳಲ್ಲಿ ಪಠನೆಗೊಳ್ತಾ ಇದೆ. ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಅವರು ಮಾಡದ ಕೆಲಸವಿಲ್ಲ, ಆಡುಮುಟ್ಟದ ಸೊಪ್ಪಿಲ್ಲ, ಅವರು ಮಾಡದ ಕೆಲಸವಿಲ್ಲ ಎಂಬಂತೆ ಸಾಕಷ್ಟು ಕೈಗಾರಿಕಾ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್, ಸಣ್ಣ ಬಡ ಕುಟುಂಬದಲ್ಲಿ ಬಂದರೂ ಕೂಡ ರಾಜ್ಕುಮಾರ್ ಆತ ಅಭಿನಯಿಸದ ಪಾತ್ರವೇ ಇಲ್ಲ ಎಂಬಂತೆ ನಮ್ಮ ಕನ್ನಡ ನಾಡಿನಲ್ಲಿ ಸಾಕಷ್ಟು ವ್ಯಕ್ತಿಗಳು ಕಾಯಕವೇ ಕೈಲಾಸ ಎಂಬ ನುಡಿಯಂತೆ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಹಾಗೆ ಮಕ್ಕಳೇ, ನಾವು ಇವತ್ತಿನ ದಿವಸ ಅಂತಹ ಸಾಧನೆ ಮಾಡಿದಂತಹ ಒಬ್ಬ ಹೆಣ್ತನಕ್ಕೆ ಸಾಕ್ಷಿಯಾದಂತಹ, ಹೆಣ್ತನ ಅಂದ್ರೆ ಏನೋ, ಆ ತಾಯಿಯ ಸುಖ ದುಃಖ ಅಂದ್ರೆ ಏನೋ ಅನ್ನತಕ್ಕಂಥ ಅಂತ ಸುಖವನ್ನ ತಿಳಿಸಿಕೊಟ್ಟಂತಹ ಆ ಹೆಣ್ತನದ ತಾಯಿ ಎಂದು ಹೆಸರಾದಂತಹ ಪಂಡರೀಬಾಯಿಯವರ ಒಂದು ಪರಿಚಯವನ್ನ ನಾವು ಇವತ್ತು ದಿವಸ ಈ ಪಾಠದ ಮೂಲಕ ತಿಳಿದುಕೊಳ್ಳಬೇಕಾಗಿದೆ. ಹಾಗಾದರೆ ಮಕ್ಕಳೇ, ನಾವು ಇವತ್ತು ದಿವಸ ಪಠ್ಯಪೂರಕ ಅಧ್ಯಯನ 1 ಪಂಡರೀಬಾಯಿಯವರ ಕುರಿತಾದಂತಹ ಅವರ ಗುಣಗಾನದ ಬಗ್ಗೆ ನಾವು ಇವತ್ತು ದಿವಸ ತಿಳಿಯುವ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಆ ಪಂಡರೀಬಾಯಿ ಪಾಠವನ್ನು ಬರೆದಂತಹ ಡಾಕ್ಟರ್ ಜಯಮಾಲಾ ಅವರ ಕಿರು ಪರಿಚಯವನ್ನು ನಾವು ಮೊದಲು ಮಾಡಿಕೊಂಡು ಆ ನಂತರ ಅವರ ಪರಿಚಯಕ್ಕೆ ಹೋಗೋಣ. ಹಾಗಾದರೆ ಮಕ್ಕಳೇ, ನೀವೆಲ್ಲರೂ ಕೂಡ ಪುಸ್ತಕ ತಂದಿದ್ದೀರಲ್ವಾ? ಜಾಣ ಮಕ್ಕಳು ನೀವೆಲ್ಲ. ಹಾಗಾದರೆ ಈ ಪಠ್ಯಪೂರ್ವಕ ಅಧ್ಯಯನ ಪಾಠವನ್ನು ನೀವೆಲ್ಲರೂ ಕೂಡ ತೆರೆಯಿರಿ. ಡಾಕ್ಟರ್ ಜಯಮಾಲಾ ಇವರ ಹೆಸರಾಂತ ಚಲನಚಿತ್ರದ ನಟಿ ಡಾಕ್ಟರ್ ಜಯಮಾಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1959 ಜನಿಸಿದರು. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ
ಈ ವಿಷಯದ ಅಡಿಯಲ್ಲಿ PhD ಪದವಿಯನ್ನು ಪಡೆದಂತ ಇವರು ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿಯೂ ಕೂಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಸಲ್ಲಿಸಿದಂತ ಇವರಿಗೆ ತಾಯಿ ಸಾಹೇಬ ಎಂಬ ಚಲನಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ ಹಾಗೂ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟ ಪ್ರಶಸ್ತಿ, ಅತ್ಯುತ್ತಮ ಚಿತ್ರ ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ವಿ ಶಾಂತಾರಾಮ್ ಬಂಗಾರದ ಪದಕ ಹಾಗೂ ಗ್ಲೋಬಲ್ ಮ್ಯಾನ್ ಪ್ರಶಸ್ತಿಗಳನ್ನು ಕೂಡ ಹೀಗೆ ಎಲ್ಲ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಇವರು ಏರಿಸಿಕೊಂಡಿದ್ದಾರೆ. ಪ್ರಸ್ತುತ ಪಾಠವು ಡಾಕ್ಟರ್ ಜಯಮಾಲ ಅವರು ಬರೆದಿರುವ ಪಂಡರಿಬಾಯಿ ಎಂಬ ಸಂಕ್ಷಿಪ್ತ ರೂಪಕವಾಗಿ ನಮ್ಮ ಮುಂದೆ ವ್ಯಕ್ತಗೊಂಡಿದೆ. ಆ ಪಾಠವೇ ಯಾರಪ್ಪ ಅಂದರೆ ಗುಣಸಾಗರಿ ಪಂಡರಿಬಾಯಿಯವರು ಆಗಿದೆ. ಹಾಗಾದರೆ ಮಕ್ಕಳೇ, ನಾವು ಇದರ ದಿವಸ ಪಂಡರಿಬಾಯಿ ಅಂದರೆ ಯಾರು, ಆ ಪಂಡರಿಬಾಯಿಯವರ ವ್ಯಕ್ತಿತ್ವ ಎಂಥದ್ದು, ಅವರ ಬಾಲ್ಯ ಜೀವನ ಏನು, ಅವರು ನಾಟಕ ರಂಗಕ್ಕೆ ಬಣ್ಣ ಹಚ್ಚಲಿಕ್ಕೆ ಕಾರಣವಾದಂತಹ ಅಂಶಗಳೇನು ಹಾಗೂ ಇಡೀ ಜನಮಾನದಲ್ಲಿ ಇವತ್ತಿಗೂ ಅಚ್ಚಳಿಯದೆ ಉಳಿದಂತಹ ಅವರ ಒಂದು ಸಾಧನೆಗಳು, ಪ್ರಶಸ್ತಿ ಗೌರವಗಳು ಏನು ಎಂಬುದರ ಬಗ್ಗೆ ನಾವು ಇವತ್ತು ಸಹ ಹಾಗೆ ಓದುವುದರ ಮೂಲಕ ತಿಳಿದುಕೊಳ್ಳುವ ಕೆಲಸವನ್ನು ಮಾಡೋಣ. ಜಾಣರು ಎಲ್ಲರೂ ಪಠ್ಯಪುಸ್ತಕವನ್ನು ಗಮನಿಸಿ. ಪಠ್ಯಪೂರ್ವಕ ಅಧ್ಯಯನ ಒಂದು ಗುಣಸಾಗರಿ. ಗುಣಸಾಗರಿ ಪಂಡರಿಬಾಯಿ ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಡರಿಬಾಯಿಯವರು ಕೂಡ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವವುಳ್ಳವರು ಆಗಿದ್ದರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ಅಂದರೆ ಅಷ್ಟು ಮೃದುತ್ವವನ್ನು ಹೊಂದಿದಂಥ ಜೀವನ ಇವರದಾಗಿತ್ತು. ತಾನು ಉಳಿದು ತನ್ನ ಸುತ್ತಲೂ ಲೋಕವನ್ನು ಬೆಳಕು ಮಾಡುವಂತೆ ಪಂಡರಿಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ನೆರೆದವರು. ಮೇಣಬತ್ತಿ ಹೇಗೆ ತಾನು ಉಳಿದು ತನ್ನನ್ನು ಸುಟ್ಟುಕೊಂಡು ಬೇರೆಯವರಿಗೆ ಬೆಳಕನ್ನು ಹೇಗೆ ನೀಡುತ್ತದೆಯೋ ಹಾಗೆ ಇವರು ಕೂಡ ತಾನು ಬದುಕುವವರ ಜೊತೆಗೆ ಸುತ್ತಲಿನ 10 ಜನರನ್ನ ಬದುಕಿಸುವ ಕೆಲಸವನ್ನ ಇವರಲ್ಲಿ ಮಾಡ್ತಾರೆ. ಹೀಗೆ ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರಿಬಾಯಿ ಸಾಮಾನ್ಯರಂತೆ ಬದುಕಿದ್ದವರು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನ ಮರೆಯದವರು. ದೇವರಲ್ಲಿ ಗಾಢವಾದ ನಂಬಿಕೆಯನ್ನು ಹೊಂದಿದಂತ ಇವರು ಪಂಡರಿಬಾಯಿ ದುಡಿಮೆಯಲ್ಲಿ ದೇವರನ್ನು ಕಂಡರು. ದುಡಿಮೆಯೇ ದೇವರು ಅಂತಂದು ಶ್ರೇಷ್ಠತೆಯನ್ನು ಮರೆದವರು ಯಾರಪ್ಪ ಅಂದ್ರೆ ಈ ಪಂಡರಿಬಾಯಿಯವರು. ಅದಕ್ಕೆ ಬಸವಣ್ಣ ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಎಂಬಂತೆ ಇವರು ದುಡಿಮೆಯೇ ನಮ್ಮ ದೇವರು. ಕಷ್ಟಪಟ್ಟರೆ ಖಂಡಿತವಾಗಿ ಕೂಡ ನಮಗೆ ಒಳ್ಳೆಯದಾಗುತ್ತಂತ ನಂಬಿಕೆ ಇಟ್ಟವರೇ ಈ ಪಂಡರಿಬಾಯಿಯವರು ಕೂಡ ಒಬ್ಬರಾಗಿದ್ದಾರೆ. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ಆದ್ದರಿಂದಲೇ ಪಂಡರಿಬಾಯಿ ಎಂದರೆ ತಟ್ಟನೆ ನಮಗೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿಯ ಸುಖ. ತಾಯಿ ಅಂದರೆ ಯಾರಂದ್ರೆ ಪಂಡರಿಬಾಯಿ. ಪಂಡರಿಬಾಯಿ ಅಂದರೆ ಯಾರಂದ್ರೆ ತಾಯಿ ಅನ್ನುವಷ್ಟರಲ್ಲಿ ಅಷ್ಟು ಸ್ವಚ್ಛಂದವಾಗಿ ಅವರು ತೋರಿಕೆಯ ನಾಟಕವನ್ನು ಮಾಡದೆ, ತೋರಿಕೆ ಅಭಿನಯವನ್ನು ಮಾಡದೆ ಸ್ವತಃ ತಾಯಿಯನ್ನು ಹೇಗಿರ್ತಾಳೆ ಅನ್ನತಕ್ಕಂಥ ಅಭಿನಯವನ್ನು ಮಾಡಿದಂಥ ಒಬ್ಬ ಮಹಾನ್ ಮಹಿಳೆ, ಮಹಾನ್ ಚಿತ್ರನಟಿ ಯಾರಪ್ಪ ಅಂದ್ರೆ ನಾವು ಹೇಳ್ತೀವಿ ಗುಣಸಾಗರಿ ಪಂಡರಿಬಾಯಿ. ಹಾಗಾದ್ರೆ ಮಕ್ಕಳೇ, ಅವರ ಒಂದು ಬಾಲ್ಯ ಜೀವನ ಹೇಗಿತ್ತು, ಅವರು ಯಾವ ರೀತಿಯ ಶಿಕ್ಷಣವನ್ನು ಪಡೆದರು ಅಂತಕ್ಕಂಥ ವಿಚಾರವನ್ನ ಈ ಪ್ಯಾರದ ಮೂಲಕ ನಾವಿಲ್ಲಿ ತಿಳಿಯೋಣ. ಪಂಡರಿಬಾಯಿ ಅವರು 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ಎಲ್ಲಿ ಜನಿಸಿದ್ರು? ಭಟ್ಕಳದಲ್ಲಿ. ಭಟ್ಕಳ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಅಲ್ಲೇ ಅವರು ಏನ್ಮಾಡ್ತಾರೆ ಜನಿಸ್ತಾರೆ. ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ. ಹಾಗಾದ್ರೆ ಇವರ ತಂದೆ ತಾಯಿ ಯಾರು? ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ಎಷ್ಟು ಜನ? 18 ಜನ ಮಕ್ಕಳು. ನಾವು ಇವತ್ತು ನೋಡ್ತೇವೆ 1, 2 ಲಾಸ್ಟ್ ಅಲ್ವಾ? ಆದರೆ ಅವತ್ತಿನ ಕಾಲದಲ್ಲಿ ಇವರಿಗೆ ಎಷ್ಟು ಇದ್ರಪ್ಪ ಅಂದ್ರೆ 18 ಜನ ಮಕ್ಕಳು. ಅವರಲ್ಲಿ ಪಂಡರಿಬಾಯಿಯವರು 6ನೇವರು ಆಗಿದ್ರು. ಎಷ್ಟನೇವರಾಗಿದ್ರು? 6ನೇವರು ಆಗಿದ್ರು. ಪಂಡರಿಬಾಯಿಯವರ ಮೂಲ ಹೆಸರು ಗೀತಾ. ನೋಡಿ, ಸರಿಯಾಗಿ ನೆನಪಿಟ್ಕೋಬೇಕು. ಪಂಡರಿಬಾಯಿಯವರ ಮೊದಲ ಹೆಸರಿನಲ್ಲಿ ಗೀತಾ ಅನ್ನುವುದು ಆಗಿತ್ತು. ಗೀತಾ ಪಂಡರಾಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನ ಪಂಡರಿಬಾಯಿ ಎಂದು ಬದಲಿಸಿದರು. ಇವರ ತಂದೆ ಮತ್ತು ತಾಯಿ ಅವರು ಪಂಡರಾಪುರದ ಪಂಡರಿನಾಥನಲ್ಲಿ ಬಹಳ ಭಕ್ತಿಯನ್ನು ಹೊಂದಿದ್ರು. ಅದರ ಫಲಸ್ವರೂಪವಾಗಿ ಈ ಗೀತಾನು ಕೂಡ ಅದೇ ರೀತಿಯಾದಂತಹ ಹಾಡುಗಳನ್ನು ಹಾಡ್ತಾ ಇದ್ದರಿಂದ
ಈ ಗೀತಾ ಅನ್ನತಕ್ಕಂಥ ಹೆಸರನ್ನು ಇವರು ಮಾಡ್ತಾರೆ ಪಂಡರೀಬಾಯಿ ಎನ್ನ ಹೆಸರಾಗಿ ಬದಲಾವಣೆಯನ್ನ ಮಾಡ್ತಾರೆ. ಹೀಗಾಗಿ ನಮಗೆ ಗೊತ್ತಾಗ್ತೀಗ ಪಂಡರೀಬಾಯಿಯವರಿಗೆ ಈ ಹೆಸರು ಬರಲಿಕ್ಕೆ ಕಾರಣ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ ನೋಡಿ. ಜೊತೆಗೆ ಪಂಡರೀಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದುವಂತೆ. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಾಯಿತು. 18 ಜನ ಮಕ್ಕಳಿರತಕ್ಕಂತಹ ಈ ದೊಡ್ಡ ಕುಟುಂಬವನ್ನು ಸಾಕುವುದು ಇವರಿಗೆ ಸವಾಲಿನ ಗುರಿಯಾಗಿತ್ತು. ಅದರಲ್ಲಿ ಈ ಪಂಡರೀಬಾಯಿಗೆ ತೊಡಲಿಕ್ಕೆ ಕೇವಲ 2 ಜೊತೆ ಬಟ್ಟೆಗಳು ಮಾತ್ರ ಇದ್ದುವಂತೆ. ಇಷ್ಟು ಅವರ ಜೀವನ ಏನಿರ್ತಂದ್ರೆ ಕಡು ಬಡತನದಿಂದ ಕೂಡಿತ್ತು. ಹೀಗಿರಬೇಕಾದ್ರೆ ಆದರೆ ಶ್ರದ್ಧಾಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ಚಿಕ್ಕನಿಂದಲೇ ಪಂಡರೀಬಾಯಿಯವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ಹರಿಕಥೆ ಮಾಡುವುದನ್ನ ಹಾಗೂ ಕೀರ್ತನೆ ಹಾಡುವುದನ್ನ ಇವರು ಕಲಿತಿದ್ದರು. ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಪಂಡರೀಬಾಯಿಯವರ ಕಲಾವಿದೆಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ನಾವು ಏನನ್ನಾದ್ರೂ ಕೂಡ ಸಾಧನೆ ಮಾಡಬೇಕಾದ್ರೆ ಮೊದಲು ಮನೆಯಲ್ಲಿರ್ತಕ್ಕಂಥವರ ಸಹಕಾರ ಬೇಕು, ಹಾಗೂ ಅವರ ಒಂದು ಸಾಮರಸ್ಯ ಇದ್ದಾಗ ಮಾತ್ರ, ಒಬ್ಬರ ನಡುವೆ ಸಾಮರಸ್ಯ ಇದ್ದಾಗ, ಅವರ ಒಂದು ನೆರವು ಇದ್ದಾಗ ಮಾತ್ರ ನಾವು ಏನನ್ನಾದ್ರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪಂಡರೀಬಾಯಿ ಅವರು ಮಾಡ್ತಾರೆ, ಇವರು ಕಲಾವಿದೆ ಆಗಲಿಕ್ಕೆ ಅವರೆಲ್ಲರ ಪ್ರೋತ್ಸಾಹ ಇತ್ತು. ಹಾಗಾಗಿ ಇವರು ಒಬ್ಬ ಶ್ರೇಷ್ಠ ಕಲಾವಿದೆಯಾಗಿ ಹೊರಹೊಮ್ಮುತ್ತಾರೆ. ಮುಂದುವರೆದ್ಬಿಟ್ಟು ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತ್ತು. ಯಾವಾಗ ಇವರು 1940ರಲ್ಲಿ ಪಾಪ ಹಸಿವು ಬಡತನ ಅದನ್ನು ನೀಗಿಸಿಕೊಳ್ಳುವಾಗ ಏನ್ ಮಾಡ್ತಾರೆ, ಕಲಾವಿದರಿಗೆ ಪ್ರೋತ್ಸಾಹವಾಗಿರುವಂತಹ ಮೈಸೂರು ಪ್ರಾಂತಕ್ಕೆ ಏನ್ ಮಾಡ್ತಾರೆ, ಇವರ ಕುಟುಂಬ 1940ರಲ್ಲಿ ವರ್ಗಾವಣೆಗೊಂಡು ಅಲ್ಲಿಗೆ ಬರ್ತಾರೆ. ಹೀಗೆ ಬಂದಂತ ಈ ಸಂದರ್ಭದಲ್ಲಿ ಆಗ ತಾನೇ ಪಂಡರೀಬಾಯಿಯವರು ಯೌವನಕ್ಕೆ ಕಾಲಿಡುತ್ತಿದ್ದರು. ಅಂದ್ರೆ ಅವರಿಗೆ ಸುಮಾರು 16ರಿಂದ 18 ವರ್ಷ ಅವರಿಗೆ ವಯಸ್ಸು ಆಗಿತ್ತು. ಈ ಸಂದರ್ಭದಲ್ಲಿ ಪಂಡರೀಬಾಯಿಯವರ ಅಣ್ಣ ವಿಮಲಾನಂದರು ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿಯನ್ನು ಸ್ಥಾಪಿಸಿದ್ದರು. ಯಾವ ನಾಟಕ ಸಂಘ? ಆದರ್ಶ ನಾಟಕ ಸಂಘ ಅನ್ನತಕ್ಕಂಥ ಸಂಘವನ್ನ ಪಂಡರೀಬಾಯಿಯವರ ಅಣ್ಣ ವಿಮಲಾನಂದರು ಸ್ಥಾಪನೆ ಮಾಡಿದರು. ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನ ನಿರ್ವಹಿಸುತ್ತಿದ್ದರು. ಈ ದಿನಗಳಲ್ಲಿ ಪಂಡರೀಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಗಳನ್ನ ಪುರಂದರದಾಸರು, ಕನಕದಾಸರ ಹಾಗೂ ಇತರೆ ದಾಸ ಸಾಹಿತ್ಯದ ಕೀರ್ತನೆಗಳನ್ನು ಹಾಡುವುದರ ಮೂಲಕ ಅವರೇನಿದ್ರು ಹೆಸರುವಾಸಿಯನ್ನು ಮಾಡಿದ್ರು. ಇಲ್ಲಪ್ಪ ಅಂದ್ರೆ ಮೈಸೂರು ಅರಸರ ಮುಂಭಾಗದಲ್ಲಿ. ಇಂತಹ ದಿನಗಳಲ್ಲಿ ಪಂಡರೀಬಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಯಾವ ನಾಟಕದಲ್ಲಿ? ಮುದುಕನ ಮದುವೆ ಎಂಬ ನಾಟಕದಲ್ಲಿ ಇವರಿಗೆ ಅನಾಯಾಸವಾಗಿ ಬಣ್ಣ ಹಚ್ಚ ಕೆಲಸ ಬಂತು. ಅದು ಯಾಕೆ ಬಂತು ಅನ್ನೋದನ್ನು ಕೊಟ್ಟಿದ್ದಾರೆ. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ. ಅರ್ಧ ಗಂಟೆ ಪ್ರಾರಂಭ ಆಗದಿತ್ತು, ಅವಾಗ ಏನ್ ಮಾಡ್ತಾಳೆ ಆ ನಾಟಕದ ನಟಿ ನಾನು ಬರುವುದಿಲ್ಲ ಅಂತ ಏನ್ ಮಾಡ್ತಾಳೆ, ಪತ್ರವನ್ನ ಕಳಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಈ ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತಂಗಿ ಪಂಡರೀಬಾಯಿಯ ಕೈಯಲ್ಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದರಿಗೆ ಏನಪ್ಪ ಅಂದ್ರೆ ಅಲ್ಲಿ ದೊರೀತಾ ಇದೆ. ಹೀಗೆ ದೊರೀತಾಗ ಏನಂದ್ರೆ ಇದು ದೈವ ಇಚ್ಛೆ ಎಂಬುದು ಪಂಡರೀಬಾಯಿಯವರ ನಂಬಿಕೆ. ಇದು ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಎಂಬ ದೈವದ ಇಚ್ಛೆಯಂತೆ ಪಂಡರೀಬಾಯಿಯವರು ಏನ್ಮಾಡ್ತಾರೆ, ಆದದ್ದು ಆಗಲಿ ಅಂತ ಏನ್ಮಾಡ್ತಾಳೆ, ಆ ನಟಿಯ ಸ್ಥಾನದಲ್ಲಿ ಪಂಡರೀಬಾಯಿಯವರು ಏನ್ಮಾಡ್ತಾರೆ ಬಣ್ಣ ಹಚ್ಚುವ ಕೆಲಸಕ್ಕೆ ಕೈ ಹಾಕಿದ್ರೆ. ಇದಕ್ಕೆ ತಂದೆಯೂ ಕೂಡ ಏನ್ಮಾಡ್ತಾರೆ, ನಿನ್ನಿಂದ ಎಲ್ಲವೂ ಕೂಡ ಸಾಧ್ಯ ಐತಿ, ನೀನು ಬಣ್ಣವನ್ನು ಹಚ್ಚಿ ಈ ನಾಟಕಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತ ಏನ್ಮಾಡ್ತಾರೆ ಹೇಳಿದಾಗ ಆ ಪಂಡರೀಬಾಯಿಯ ಜೀವನ ಏನಾಗುತ್ತೆ, ಅಲ್ಲಿ ನಾಟಕ ರಂಗಕ್ಕೆ ಬಣ್ಣ ಹಚ್ಚಲಿಕ್ಕೆ ಕಾರಣವಾದ ಅಂಶಗಳು ನಮಗಿಲ್ಲಿ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಈ ನಾಟಕವನ್ನ, ಯಾವ ನಾಟಕ? ಮುದುಕನ ಮದುವೆ ಅನ್ನತಕ್ಕಂಥ ನಾಟಕವನ್ನು ನೋಡಲಿಕ್ಕೆ ಯಾರು ಬಂದಿದ್ರಪ್ಪ ಅಂದ್ರೆ
ಪಿಟೀಲು ಚೌಡಯ್ಯನವರು, ಪಿಟೀಲು ಅಂತಾರಲ್ಲ, ಪಿಟೀಲು ಬಾರಿಸ್ತಕ್ಕಂತಹ ಚೌಡಯ್ಯನವರು ಹಾಗೂ ಸಿನಿಮಾ ಪತ್ರಕರ್ತರಾಗಿದ್ದ ಮಾಸ್ಟರ್ ಹಿರಣ್ಣಯ್ಯನವರು ಕೂಡ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ನಾಟಕವನ್ನು ನೋಡಲಿಕ್ಕೆ ಬಂದಿದ್ರು. ಅದೇ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ವಾಣಿ ಅನ್ನತಕ್ಕಂತಹ ಚಲನಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ರು. ಆ ವಾಣಿ ಅಂತಕ್ಕಂಥ ಚಲನಚಿತ್ರದಲ್ಲಿ ಇವರಿಗೆ ಏನ್ ಮಾಡ್ತಾರೆ ಒಂದು ಸಣ್ಣ ಪಾತ್ರವನ್ನ ಕೊಡ್ತಾರೆ. ಯಾರಿಗೆ? ಪಂಡರಿಬಾಯಿ ಅವರಿಗೆ. ಆ ಸಣ್ಣ ಪಾತ್ರವನ್ನು ಕೊಟ್ಟಾಗ ಅವರು ಬಹಳ ಸುಂದರವಾಗಿ ಅಭಿನಯವನ್ನ ಮಾಡ್ತಾರೆ. ಹೀಗೆ ಮಾಡಿದ್ದರಿಂದ ಆಗ ಅವರ ಇಂಥ ಒಂದು ಸಣ್ಣ ಪಾತ್ರದಲ್ಲಿ ಇವರು ಅಭಿನಯ ಮಾಡಿದ್ರು ಕೂಡ ಮಹಾನಟಿಯೊಬ್ಬಳ ಸಿನಿಮಾಯನ್ನ ಇಲ್ಲಿಂದ ಶುರುವಾಗುತ್ತೆ. ಹಾಗಾದ್ರೆ ನಾವಿಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದು. ಪಂಡರಿಬಾಯಿ ಅವರು ನಟಿಸಿದಂತಹ ಮೊದಲ ಚಲನಚಿತ್ರ ಯಾವುದಂದ್ರೆ ವಾಣಿ ಅಂತ ನಾವಿಲ್ಲಿ ಹೇಳಬಹುದು. ಅಲ್ಲಿಂದ ಏನಂತಂದ್ರೆ ಇವರ ಒಂದು ಸಿನಿಮಾ ನಟಿಯ ಅಭಿಯಾನ ಶುರುವಾಗುತ್ತೆ. ಅದು ಹೇಗೆ ಶುರುವಾಗುತ್ತೆ, ಅವರ ಸಾಧನೆ ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ. ವಾಣಿ ಚಿತ್ರದಲ್ಲಿ ಪಂಡರಿಬಾಯಿ ಅವರ ನಟನೆ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತು. ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆಯ ಕೈ ಬಿಡಲಿಲ್ಲ. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬಯಿಯವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತವರು ಈ ಪಂಡರಿಬಾಯಿಯವರು. ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ್, AVM ಸ್ಟುಡಿಯೋ ಮಾಲೀಕರಾಗಿದ್ದ ಚೆಟ್ಟಿಯಾರ್ ಅವರಿಗೆ ಪಂಡರಿಬಾಯಿಯವರ ಫೋಟೋ ಕೊಟ್ಟಿದ್ದರು. ನನ್ನ ತಂಗಿ ಹೀಗಿದ್ದಾಳೆ, ಅವಳು ಕೂಡ ನಾಟಕವನ್ನು ಚೆನ್ನಾಗಿ ಮಾಡ್ತಾಳೆ ಅಂತ ಮಾಡ್ತಾರೆ. ಆ ಒಂದು ವಿಮಲಾನಂದರ ಗೆಳೆಯಾದಂತಹ ಹಾಗೂ ಸುದರ್ಶನ್ ಅನ್ನತಕ್ಕಂಥ AVM ಸ್ಟುಡಿಯೋದ ಮಾಲೀಕರಾಗಿದ್ದ ಚೆಟ್ಟಿಯಾರಿಗೆ ಮಾಡ್ತಾರೆ ಅವರ ತಂಗಿಯ ಭಾವಚಿತ್ರವನ್ನು ಕೊಟ್ಟಿದ್ದಾರೆ. ಆಗ ಇವರಿಗೆ ತಿಂಗಳಿನ 300 ರೂಪಾಯಿ ಪಗಾರ ಕೊಡ್ತೇವೆ, ಸ್ಯಾಲರಿನ ಕೊಡ್ತೇವೆ ಅಂತ ಹೇಳಿದಾಗ ಅದಕ್ಕೆ ಒಪ್ಪಿ ಏನ್ ಮಾಡ್ತಾರೆ, ಆಗ ಇವರ ಕುಟುಂಬ ಏನಾಗುತ್ತೆ 3 ವರ್ಷಗಳವರೆಗೆ ಕರ್ನಾಟಕದಿಂದ ಎಲ್ಲಿಗೆ ಸಾಕ್ತದೆ, ಮುಂಬೈಗೆ ಸ್ಥಳಾಂತರಗೊಳ್ಳುತ್ತದೆ. ಹೀಗೆ ಸ್ಥಳಾಂತರಗೊಂಡಂತಹ ಇವಳು ಕಷ್ಟಪಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ತಮಿಳು ಭಾಷೆಯನ್ನು ಕಲಿತಾರೆ. ಇಲ್ಲಿಂದ ಏನಾಗ್ತದೆ ಆ ತಮಿಳು ಭಾಷೆಯನ್ನು ಕಲಿತಾಗ ಅವರ ಮೊದಲು ಗುಣಸಾಗರಿ ಎಂಬ ಸಿನಿಮಾದಲ್ಲಿ ಪನ್ನಪ್ಪ ಭಾಗವತ್ ಅವರಿಗೆ ನಾಯಕಿಯಾಗಿ ನಟನೆಯನ್ನು ಮಾಡ್ತಾರೆ. ಯಾವ ಸಿನಿಮಾ? ಗುಣಸಾಗರಿ ಅನ್ನತಕ್ಕಂಥ ಸಿನಿಮಾದಲ್ಲಿ ಪನ್ನಪ್ಪ ಭಾಗವತ್ ಅವರ ನಾಯಕ ನಟ. ಅವರ ನಾಯಕ ನಟಕ್ಕೆ ಇವರ ನಾಯಕಿಯಾಗಿ ಏನ್ ಮಾಡ್ತಾರೆ ಪಂಡರಿಬಾಯಿಯವರು ಆಯ್ಕೆ ಆಗ್ತಾರೆ. ಅಲ್ಲಿಂದ ಪಂಡರಿಬಾಯಿಯವರ ಯಶೋಗಾಥೆ ಪ್ರಾರಂಭವಾಗುತ್ತದೆ. ಈಗ ನಿಜವಾದ ಚಲನಚಿತ್ರ ಬಣ್ಣ ಹಚ್ಚುವ ಕೆಲಸ ಇಲ್ಲಿಂದ ಅವರಿಗೆ ಪ್ರಾರಂಭವಾಗುತ್ತೆ. ಈ ನಡುವೆಯ ಮದುವೆಯ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಏಮಂದ್ರೆ ಮದುವೆಯ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಮನೆಯಲ್ಲಿ, ಆದರೆ ಇಲ್ಲ ನಾನು ಕುಟುಂಬವನ್ನು ಸಾಕಬೇಕಾಗಿದೆ, ಹಾಗಾಗಿ ನನಗೆ ಸದ್ಯಕ್ಕೆ ಮದುವೆ ಬೇಡ ಅಂತ ಏನ್ ಮಾಡ್ತಾರೆ ಪಂಡರಿಬಾಯಿಯವರು ಆ ಮದುವೆಯನ್ನು ತಿರಸ್ಕಾರ ಮಾಡ್ತಾರೆ. ಹೀಗೆ ಚಲನಚಿತ್ರ ಎಂದರೆ ಮೂಗು ಮುರಿತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡರಿಬಾಯಿ ಆಡುಮೂಟದ ಸೊಪ್ಪಿಲ್ಲ, ತಾನು ಅಭಿನಯ ಮಾಡಿದ ಪಾತ್ರವಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟನೆಯನ್ನು ಮಾಡಿ ಸುಮಾರು 400ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಹಾಗೂ ಕೇವಲ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಹಾಗೂ ಹಿಂದಿ ಚಿತ್ರಗಳಲ್ಲೂ ಕೂಡ ನಟನೆ ಮಾಡಿ ರಾಷ್ಟ್ರೀಯ ನಟಿ ಅನಿಸಿಕೊಂಡಿದ್ದಾರೆ. ಒಬ್ಬ ರಾಷ್ಟ್ರೀಯ ನಟಿ ಅನಿಸಿಕೊಳ್ಳಬೇಕಾದ್ರೆ ಕೇವಲ ಕನ್ನಡ ಭಾಷೆ ಮಾತ್ರವಲ್ಲ, ಬೇರೆ ಎಲ್ಲ ಭಾಷೆಗಳಲ್ಲಿ ಕೂಡ ನಟನೆ ಮಾಡಿದಾಗ ಮಾತ್ರ ಅವರನ್ನ ನಾವೇನಂದ್ರೆ ರಾಷ್ಟ್ರೀಯ ನಟಿ ಅಂತ ಹೇಳಿ ಕರೀತಿದ್ದೇವೆ. ಪಂಡರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ಣತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಭಕ್ತಿ ಪರವಶವಾಗುವ ಪಾತ್ರಗಳನ್ನ ಲೀಲಾಜಾಲವಾಗಿ ಮೀನು ನೀರಿನಲ್ಲಿ ಸುಲಭವಾಗಿ ಈಸುವಂತೆ ಹೆಣ್ಣಿನ ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಹುಡುಗಿ ಇರ್ಬೋದು, ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ಹೀಗೆ ಯಾವುದೇ ಪಾತ್ರ ಕೊಟ್ಟರು ಕೂಡ ಅವಳ ಏನು ಬಂದ್ರೆ ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಅಭಿನಯ ಮಾಡ್ತಾ ಇದ್ರು. ಹೀಗೆ ಇನ್ನು ಜನಮಾನಸದಲ್ಲಿ ಯಾಕೆ ಅವರು ಅಷ್ಟು ಹೆಸರುವಾಸಿಯಾದ್ರೆ ಅವ್ರು ಮಾಡಿದಂಥ 2 ಪಾತ್ರಗಳಿದಾವಲ್ಲ, ಯಾವ ಅಂದ್ರೆ ಸತ್ಯ ಹರಿಶ್ಚಂದ್ರ ಅಂತಕ್ಕಂಥ ಸಿನಿಮಾದಲ್ಲಿ ಮಾಡಿದಂತಹ ಚಂದ್ರಮತಿಯ ಪಾತ್ರ ಹಾಗೂ ಸತಿ ಸಕ್ಕುಬಾಯಿ ಸಿನಿಮಾದಲ್ಲಿ ಮಾಡಿದಂತಹ ಆ ಸಕ್ಕುಬಾಯಿಯ ಪಾತ್ರ, ಇವೆರಡು ಇವತ್ತಿನವರೆಗೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದೆ ಅಂತ ಹೇಳಿದ್ವಿ. ಅಷ್ಟು ನಾವು ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡ್ತಾ ಇದ್ರೆ ನಿಜವಾಗಲೂ ಕೂಡ ಆ ಚಂದ್ರಮತಿಯೇ ಬಂದಿದ್ದಾಳೆ ಅನ್ನೋ ರೀತಿಯಲ್ಲಿ ಆ ತಾಯಿ ಪಂಡರಿಬಾಯಿಯವರು ಅಂತಾರೆ ಅಭಿನಯವನ್ನು ಮಾಡಿದ್ದಾರೆ. ಹೀಗೆ
ಪಂಡರಿಬಾಯಿಯವರ ಪರಕಾಯ ಪ್ರವೇಶದ ನಟನೆಗೆ ತನ್ಮಯತೆಯೇ ಅವರಿಗೆ ಸಾಗಿ ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಸಂತ ಸತಿ ಸಕ್ಕುಬಾಯಿ, ರಾಯರ ಸೊಸೆ, ಅನ್ನಪೂರ್ಣ, ಕೆರಳಿದ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸುತ್ತಲಿನವರಿಗೆ ನೆರವಾಗುವ ಮೂಲಕ ಚಿತ್ರರಂಗದ ಋಣವನ್ನು ತೀರಿಸಿದ್ದಾರೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲುವ ಈ ಮಾದರಿ ಎಲ್ಲರಿಗೂ ಆದರ್ಶಪ್ರಾಯವಾದದ್ದು. ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರಿಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ. ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡ ಕಟ್ಟಿ ನಾಡಿನಾದ್ಯಂತ ಪ್ರದರ್ಶಿಸಿ ಸಹ ಕಲಾವಿದರಿಗೆ ನೆರವು ನೀಡಿದ ಉದಾರಿಯಾಗಿದ್ದಾರೆ. ಕೇವಲ ನಾನು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಎತ್ತರದ ಮಟ್ಟಕ್ಕೆ ಬೆಳೆದಿದ್ರು ಕೂಡ ಪಂಡರಿಬಾಯಿಯವರು ನಾನು ಹುಟ್ಟಿ ಬೆಳೆದದ್ದು ನಾಟಕ ರಂಗದಲ್ಲಿ ಎಂಬುದನ್ನು ಅರಿತಿದ್ದಂಥ ಇವರು ಸ್ವತಃ ಇವರೇ ಮಾಡ್ತಾರೆ ಶ್ರೀಕೃಷ್ಣ ಚೈತನ್ಯ ಅನ್ನತಕ್ಕಂತಹ ನಾಟಕ ಸಂಘವನ್ನು ಸ್ಥಾಪನೆ ಮಾಡಿ ಅದನ್ನು ಪೋಷಿಸುವ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಯಾವುದೇ ವಿವಾದಕ್ಕೆ ಸಿಲುಕಲಿಲ್ಲ. ತನ್ನನ್ನು ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಮೇಲೆ ಜನ ಅಚ್ಚರಿ ಪಡುವಂತೆ ತಡವಾಗಿ 1971ರಲ್ಲಿ ಮಂಡ್ಯದ ರಾಮರಾಯರ ವಿವಾಹ ಆಗ್ತದೆ. ಆದರೆ ಇವರ ವಿವಾಹ ಎಷ್ಟನೇ ಇಸ್ವಿಯಲ್ಲಾಯಿತು? 1971ರಲ್ಲಿ ರಾಮರಾಯರ ಮಂಡ್ಯದಲ್ಲಿರತಕ್ಕಂತಹ ರಾಮರಾಯರೊಂದಿಗೆ ಇವರ ವಿವಾಹ ಆಗ್ತಾ ಇದೆ. ಜೊತೆಗೆ ಕನ್ನಡ ಚಿತ್ರರಂಗದ ಮೇರು ನಟರಾದಂತಹ ಯಾರನ್ನು ಕರಿತೇವೆ ನಾವು ಮೇರು ನಟ ಅಂತಂದವು ನಟ ಸೌರಭಾಮ ಅಂತ ಯಾರನ್ನು ಕರಿತೇವೆ ಅವರೇ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜಕುಮಾರ್. ಹಾಗೂ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್. ಯಾರೋ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್. ಇವರ ನಟಿಸಿದ ಮೊದಲ ಚಿತ್ರಗಳ ನಾಯಕಿ ಪಂಡರಿಬಾಯಿ ಎನ್ನುವುದೇ ಬಹು ದೊಡ್ಡ ಗೌರವ. ಇವರಿಗೆ ಸಂದ ಪ್ರಶಸ್ತಿಗಳು ಪಂಡರಿಬಾಯಿಯವರ ಸಾಧನೆಯನ್ನು ಸಾರಿ ಹೇಳುತ್ತವೆ. 1969ರಲ್ಲಿ ಶ್ರೀ ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿ ಅಂದಿನ ಪ್ರಧಾನಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ದೊರೆಯುತ್ತಾರೆ. ನೋಡಿ, ಪ್ರಧಾನಮಂತ್ರಿಗಳಿಂದ ಪ್ರಶಸ್ತಿಯನ್ನು ಪಡಿತಾರೆ ಅಂದ್ರೆ ಅವರು ಎಂತಹ ಶ್ರೇಷ್ಠ ಅಭಿನಯವನ್ನು ಮಾಡಿರುವುದು ನಾವೆಲ್ಲರೂ ಕೂಡ ಊಹಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಅತ್ಯುತ್ತಮ ಪ್ರತಿಭೆ ಗುಣಸಾಗರ ಯಾರಂದ್ರೆ ಈ ಪಂಡರಿಬಾಯಿಯವರು ಆಗಿದ್ದರು ನಮಗೆ ಗೊತ್ತಾಗುತ್ತೆ. ಹೀಗೆ ಅದೇ ವರ್ಷ ತಮಿಳುನಾಡು ಸರ್ಕಾರ ಪಂಡರಿಬಾಯಿಯವರಿಗೆ ಕಲೆ ಮಹಾಮಣಿ ಅನ್ನತಕ್ಕಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸುತ್ತೆ. ಹಾಗೂ ಕರ್ನಾಟಕ ಸರ್ಕಾರ 1994ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, 1995ರಲ್ಲಿ ಡಾಕ್ಟರ್ ರಾಜಕುಮಾರ್ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವವನ್ನು ಸಲ್ಲಿಸುತ್ತದೆ. ಇವರಿಗೆ 2000ರಲ್ಲಿ ಜೀವಮಾನ ಸಾಧನೆಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ನೀಡಿ ಭಾರತ ಸರ್ಕಾರ ಗೌರವವನ್ನು ಸಲ್ಲಿಸಿದೆ. ಹೀಗೆ ಎಲ್ಲಾ ರೀತಿಯಾದಂತಹ ಪ್ರಶಸ್ತಿಗಳನ್ನ ಬಾಚಿಕೊಂಡಂತಹ ಇವರು ಯಾರಪ್ಪ ಅಂದ್ರೆ ಗುಣಸಾಗರಿಯವರು ಆಗಿದ್ದಾರೆ. ಬಂದಿದ್ದು ಬರಲಿ, ಭಗವಂತನ ದಯೆ ಇರಲಿ ಎಂಬ ತತ್ವದಲ್ಲಿ ನಂಬಿಕೆ ಇರಿಸಿದಂತಹ ಪಂಡರಿಬಾಯಿಯವರು 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಕೈಯನ್ನ ಏನ್ ಮಾಡ್ತಾರೆ ಕಳೆದುಕೊಳ್ತಾರೆ. ಯಾವುದನ್ನ ಒಂದು ಕೈಯನ್ನ ಕಳೆದುಕೊಳ್ತಾರೆ. 1994ರಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಇವರೇ ಮಾಡ್ತಾರೆ ಕೈಯನ್ನ ಕಳೆದುಕೊಳ್ತಾರೆ. ಆದ್ರೂ ಕೂಡ ಧೃತಿಗೆಡದೆ ಇವರೇ ಮಾಡ್ತಾರೆ ನಟನೆಯೇ ನನ್ನ ಕಾಯಕ ಅಂತ ನಂಬಿದಂತ ಇವರು ಮತ್ತೆ ನಟನೆಗೆ ಕೈಯನ್ನು ಹಾಕಿದ್ರೆ ಈ ಘಟನೆಯಿಂದ ಎದೆಗುಂದದೆ ತಮ್ಮ ನಟನೆಯ ಕಾಯಕವನ್ನು ಮುಂದುವರಿಸಿದ್ದು ಅವರ ಜೀವನ ಪ್ರೀತಿಗೆ ಸಾಕ್ಷಿಯಾಗಿದೆ. ಅದೇ ಆದಪ್ಪ ಅಂದ್ರೆ ಮದರ್ ಇಂಡಿಯಾ ಅನ್ನತಕ್ಕಂತಹ ಚಿತ್ರವನ್ನು ಕೂಡ ಯಾವಾಗ ಮಾಡಿದ್ರೆ ಅಭಿನಯ ಮಾಡಿದ್ರೆ ಮೈ ತುತ್ತು ಕೊಟ್ಟಳೆ ಐ ಮೈ ಮದರ್ ಇಂಡಿಯಾ. ಡಾಕ್ಟರ್ ಪ್ರಭಾಕರ್ ಅವರ ಅಭಿನಯದಲ್ಲಿ ಅಭಿನಯಿಸಿದಂತಹ ಪಾತ್ರ ಈ ಪಂಡರಿಬಾಯಿಯವರಾಗಿದೆ. ಹೀಗೆ ಈ ಒಂದು ಸಿನಿಮಾದಲ್ಲಿ ಇವರು ಕೂಡ ಹೆಚ್ಚು ಪ್ರೀತಿಗೆ ಸಾಕ್ಷಿಯಾಗಿದ್ದಾರೆ. ಪ್ರತಿಭೆ, ಅಂತಃಕರಣ ಮತ್ತು ಹೃದಯದ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ಳುವುದು ಅಪರೂಪ. ಅಂತಹ ಅಪರೂಪದ ಕಲಾವಿದೆ ಪಂಡರಿಬಾಯಿಯವರು 29/1/2002ರಲ್ಲಿ ನಿಧನರಾಗ್ತಾರೆ. ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಕೂಡ ಅಮರಾದವರೇ ಈ ತಾಯಿ ಪಂಡರಿಬಾಯಿಯವರು. ಹೀಗೆ ಮಕ್ಕಳೇ ನಾವೇ ಮಾಡ್ತೇವೆ ಸಾಧಕನಿಗೆ ಸಾಧನೆಯನ್ನ ಮಾಡಬೇಕಂತಕ್ಕಂಥ ಹಂಬಲ ಇದ್ದಾಗ ಮಾತ್ರ ನಾವು ಏನನ್ನಾದ್ರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ ಅಂತ ತೋರಿಸಿಕೊಟ್ಟವರೇ ಗುಣಸಾಗರಿ ಪಂಡರಿಬಾಯಿಯವರು ಆಗಿದೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಾವೇನು ಸಾಧನೆಯನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೋ ಆ ಸಾಧನೆಯನ್ನು ಮುಟ್ಟಬೇಕಾದ್ರೆ ನಾವು ನೀವು ಎಲ್ಲರೂ ಕೂಡ ಕಷ್ಟಪಟ್ಟು
ಅಧ್ಯಯನ ಮಾಡಿದಾಗ, ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಸಾಧನೆಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಪಾಠದ ಮೂಲಕ ಡಾಕ್ಟರ್ ಜಯಮಾಲಾ ಅವರೇ ಹೇಳ್ತಾರೆ, ನಿಮಗೆ ಸಂದೇಶವನ್ನು ಕೊಡ್ತಾರೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಕಷ್ಟ ಇರ್ಬೋದು, ಆ ಕಷ್ಟವನ್ನು ನೀವು ಅರಿತುಕೊಂಡು ತಿಳಿದುಕೊಂಡು ಅವರಿಗೆ ನೋವಾಗದಂತೆ ನೀವು ಚೆನ್ನಾಗಿ ಓದಿ ಕಷ್ಟಪಟ್ಟು ಮೇಲೆ ಬಂದಾಗ ನಿಮ್ಮ ತಂದೆ ತಾಯಿಗೆ ಆಗೋ ಸಂತೋಷವೇ ಎಲ್ಲರ ಸಂತೋಷ ಆಗಿದೆ. ಹಾಗಾಗಿ ನೀವು ಒಳ್ಳೆಯವರಾಗಿ ಅಂತ ಹೇಳ್ತಾ ಈ ಪಾಠವನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.